ಮಂಡ್ಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ನಾಮಪತ್ರ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಇಂದು ರಾಜ್ಯ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿದ್ರು. ಭೇಟಿಯ ಬಳಿಕ ಟಿವಿ9 ಜೊತೆ ಮಾತನಾಡಿದ ಸುಮಲತಾ, ಜೆಡಿಎಸ್ ಅಭ್ಯರ್ಥಿ ನಾಮಪತ್ರದ ಬಗ್ಗೆ ತನಿಖೆ ನಡೀತಾ ಇದೆ, ಮತ್ತಷ್ಟು ಮಾಹಿತಿ ಕೊಡುವುದಕ್ಕೆ ಬಂದಿದೆ ಅಂತ ಹೇಳಿದ್ರು. ಇನ್ನು ಕ್ಷೇತ್ರದ ಚುನಾವಣಾ ವೀಕ್ಷಕರ ವಿರುದ್ಧವೂ ಕೂಡ ಸುಮಲತಾ ಈ ಸಂದರ್ಭ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೆಡಿಎಸ್ ಅಭ್ಯರ್ಥಿ ಅವಧಿ ಮೀರಿ ಪ್ರಚಾರ ನಡೆಸ್ತಾ ಇದ್ರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದು. ನಮಗೆ ರಾತ್ರಿ 9:30ಕ್ಕೆ ಪ್ರಚಾರ ಅಂತ್ಯ ಮಾಡುವಂತೆ ಒತ್ತಡ ಹೇರಲಾಗುತ್ತೆ, ಆದ್ರೆ ಜೆಡಿಎಸ್ ಅಭ್ಯರ್ಥಿಗೆ ಮಾತ್ರ ಈ ಒತ್ತಡ ಹಾಕ್ತಾ ಇಲ್ಲ. ಹೀಗಾಗಿ ಇನ್ನು ಸುಮಲತಾ ಈ ಸಂದರ್ಭ ಚುನಾವಣಾ ಆಯೋಗಕ್ಕೆ ಏನ್ ಮಾಹಿತಿ ಕೊಟ್ಟಿದ್ದಾರೆ, ಆಮೇಲೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಅಂದರೆ ಆ ಇನ್ವೆಸ್ಟಿಗೇಷನ್ ಒಂದು ಪ್ರೋಸೆಸ್ ನಡೀತಾನೆ ಇದೆ, ಅದ್ರ ಬಗ್ಗೆ ಇನ್ನೊಂದು ಮಾಹಿತಿ ಕೊಡೋಕ್ಕೆ ಬಂದೆ. ದೇ ಆರ್ ಟ್ರೈಂಗ್ ಟು ಗೆಟ್ ಈ ಫರ್ದರ್ ಮೀಟಿಂಗ್ಸ್ ಎಲ್ಲ ಇತ್ತಲ್ಲ, ನಮ್ಮ ಡಿ ಸಿ ಜೊತೆಯಲ್ಲಿ ನಮ್ಮ ಎಲೆಕ್ಷನ್ ಏಜೆಂಟ್ ಆ್ಯಂಡ್ ಅವರ್ ಲೀಗಲ್ ಟೀಮ್ ಮೀಟಿಂಗ್ಸ್ ಇತ್ತು. ಅದರ ಒಂದು ಪ್ರೊಸೀಡಿಂಗ್ಸ್ ರೆಕಾರ್ಡಿಂಗ್ಸು ಮೇ ಬಿ ಈಗ ಅರ್ಲಿಯರ್ ವಿಡಿಯೋ ಫುಟೇಜ್ ಒಂದಷ್ಟು ಟ್ಯಾಂಪರ್ ಮಾಡಿದ್ದಾರೆ ಅನ್ನೋ ಎವಿಡೆನ್ಸ್ ಇರೋದ್ರಿಂದ ಫರ್ದರ್ ಮೀಟಿಂಗ್ಸ್ದು ಅವ್ರು ಕೇಳಿದ್ರು, ಅವ್ರು ಅದನ್ನು ಇನ್ನೂ ಫರ್ನಿಷ್ ಮಾಡಿಲ್ಲ, ಆ ಡೀಟೇಲ್ಸ್, ಆ ಡಾಕ್ಯುಮೆಂಟ್ಸ್ ಆರ್ ದ ವಿಡಿಯೋಸ್ನ. ಸೊ ವಿ ಹ್ಯಾವ್ ಅ ಫಿಯರ್ ದಟ್ ದೋಸ್ ಆಲ್ಸೋ ಮೈಟ್ ಬಿ ಟ್ಯಾಂಪರ್ಡ್ ಅನ್ನೋ ಒಂದು ಫಿಯರ್ ಇರೋದ್ರಿಂದ ವಿ ಆರ್ ಆಸ್ಕಿಂಗ್ ಫಾರ್ ಕಾಪೀಸ್ ಆಫ್ ದೋಸ್ ವಿಡಿಯೋಸ್, ಬಟ್ ಕೊಡಲಿಲ್ಲ ಅವರು. ಸೊ ಹಾಗಾಗಿ ಈ ವಿಷಯ ಅವ್ರಿಗೆ ತಿಳಿಸಿ ಆಸ್ಕ್ಡ್ ಹಿಮ್ ಟು ಲುಕ್ ಇನ್ ಟು ದ ಮ್ಯಾಟರ್. ಅವ್ರಿಗೆ ಇಟ್ಸ್ ಅದೇ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಆಲ್ರೆಡಿ ಈಸ್ ಆನ್, ಬಟ್ ಇದನ್ನು ನಾನು ಕೇಳಿ ಅದೇನು ಅಂತ ನಾನು ಪರಿಶೀಲಿಸ್ತೀನಿ. ಈಗ ನಮ್ಮ ಹತ್ರ ಆ್ಯಕ್ಚುಲಿ 10 o'clockವರೆಗೂ ಪರ್ಮಿಷನ್ ಅಂತ ಹೇಳ್ತಾರೆ, ಬಟ್ 9:30ಗೆ ಬಂದು ತುಂಬಾ ಹ್ಯಾರಾಸ್ ಮಾಡ್ತಿದ್ದಾರೆ. ಇವನ್ ದೋ ವಿ ಆರ್ ಸೇಯಿಂಗ್ ಇಟ್ಸ್ ನಾಟ್ 10 o'clock ಯೆಟ್. ಅವರು ಅರ್ಥ ಮಾಡ್ಕೋತಿಲ್ವೋ ಅಥವಾ ಬೇಕು ಅಂತ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್. 9:30ಗೆ ಬಂದು ನೀವು ಮುಗಿಸ್ಬೇಕು, ನಿಮ್ಮ ಪರ್ಮಿಷನ್ ಇಲ್ಲ, ನಾವು ವಿ ಹ್ಯಾವ್ ಟು ರೆಕಾರ್ಡ್ ಇನ್ ಕೇಸ್ ಹಾಕ್ತೀವಿ, ಅದು ಇದನ್ನು ಒಂಥರ ಬೆದರಿಕೆ ಮಾಡ್ತಿದ್ದಾರೆ. ಬಟ್ ವೇರಸ್ ವಿ ಸಿ ದ ಅದರ್ ಸೈಡ್ 11 o'clockವರೆಗೂ ಅವ್ರನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಪ್ರಚಾರ. ಬಟ್ ಈ ಅಫಿಷಿಯಲ್ಸ್ ಎಲ್ಲ ಸ್ಪೆಕ್ಟೇಟರ್ಸ್ ಆಗಿ ನೋಡ್ತಾ ಇದ್ದಾರೆ, ಏನು ಅವ್ರಿಗೆ ಒಂದು ಮಾತನ್ನು ಹೇಳ್ತಾ ಇಲ್ಲ, ಅದನ್ನು ನಿಲ್ಲಿಸ್ತಾ ಇಲ್ಲ. ಸೊ ಖಂಡಿತ ಇದು ನಮಗೆ ಒಂದು ಒನ್ ಸೈಡೆಡ್ ವೇ ಆಫ್ ಹ್ಯಾಂಡ್ಲಿಂಗ್ ಅಂತ ಅನಿಸ್ತಿದೆ. ಹೌದು, ಖಂಡಿತ. ಇನ್ನು ಚುನಾವಣಾ ಆಯೋಗಕ್ಕೆ ಮತ್ತಷ್ಟು ಮಾಹಿತಿ ಕೊಟ್ಟಿರುವ ಸುಮಲತಾ ಮತ್ತಷ್ಟು ಮಾತನಾಡಿದ್ದಾರೆ. ಅವರ ಜೊತೆಗೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ನಡೆಸಿರುವಂತಹ ಮಾತುಕತೆಯನ್ನ ನೋಡೋಣ ಬನ್ನಿ. ಸುಮಲತಾ ಇವತ್ತು ಮುಖ್ಯ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ, ಅದರೊಳಗೂ ಕೆಲವೊಂದು ವಿಚಾರಗಳನ್ನು ಈಗ ಚರ್ಚಿಸಿದ್ದಾರೆ. ಏನೇನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮೇಡಮ್, ಪ್ರಮುಖವಾಗಿ ಇವತ್ತು ನೀವು ಮುಖ್ಯ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ, ಏನೇನು ಚರ್ಚೆ ಮಾಡಿದ್ದೀರಾ, ಏನೇನು ಸಮಸ್ಯೆಗಳಾಗ್ತಿದೆ ಅಂತ ಹೇಳಿದ್ದೀರಾ ಅಂತ? ಅಲ್ಲ, ನಾನು ಅಲ್ಲಿ ಫೇಸ್ ಮಾಡ್ತಿರೋ ಸಮಸ್ಯೆಗಳಾಗಲಿ, ಅಲ್ಲಿ ಒಂಥರ ಬಯಸ್ಡ್ ಒಬ್ಬರ ಬಗ್ಗೆನೇ ಒಂದು ಪಕ್ಷಪಾತ ಇಟ್ಕೊಂಡು ನಡೀತಾ ಇರೋ ಒಂದು ಅಫಿಷಿಯಲ್ಸ್ ನಡವಳಿಕೆ ಆಗಲಿ, ಇದರ ಬಗ್ಗೆ ನಾವು ಒಂದಷ್ಟು ಮಾಹಿತಿ ಕೊಟ್ಟಿದ್ವಿ. ಫರ್ದರ್ ಇನ್ನು ನಮ್ಮ ಕೇಸ್ ಎಲ್ಲ ಇತ್ತಲ್ಲ, ಅದರ ಇನ್ವೆಸ್ಟಿಗೇಷನ್ ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡಿದ್ವಿ. ಎಲ್ಲ ಇಂಕ್ವೈರಿ ನಡೀತಾ ಇದೆ, ಇನ್ವೆಸ್ಟಿಗೇಷನ್ನು ಎಲ್ಲರೂ ಮಾಡ್ತಿದ್ದಾರೆ, ಒಂದು ಟೀಮೇ ಇದೆ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋರು. ಸೊ ಹಾಗಾಗಿ ನಾವು ಅದನ್ನು ಪ್ರೊಸೀಡ್ ಮಾಡ್ತೀವಿ. ಖಂಡಿತ ಇಫ್ ದ ಎವಿಡೆನ್ಸ್ ಇಸ್ ಪಾಯಿಂಟಿಂಗ್ ಅಗೇನ್ಸ್ಟ್ ದೆಮ್, ನಾವು ಸೂಕ್ತ ಆ್ಯಕ್ಷನ್ನ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಪ್ರಚಾರದ ವೇಳೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಮಾಡ್ತಿದ್ದಾರೆ ನಿಮಗೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಅವ್ರಿಗೆ ಮಾಡಬೇಕು ಅಂದಾಗ ಅವ್ರಿಗೆ ಜಾಸ್ತಿ ಟೈಮ್ ಕೊಡ್ತಾರೆ, ನಮಗೆ ಒಂದು ಪ್ರಚಾರ ಮಾಡಬೇಕಂದ್ರೆ ಬಿಡೋದಿಲ್ಲ ಅಂತ ಒಂದು ಅಪವಾದ ಇದೆ, ಏನು ಮೇಡಮ್? ಖಂಡಿತ ಅದಕ್ಕೆ ವಿಡಿಯೋ ಫುಟೇಜ್ ಆಲ್ಸೋ ಇದೆ, ಅದಕ್ಕೆ ಸಾಕ್ಷಿಯಾಗಿ. ನಮಗೆ 10 o'clockವರೆಗೆ ಪರ್ಮಿಷನ್ ಇದ್ದಾಗಲೂ 9:30ಗೆ ಬಂದು ತುಂಬ ಹ್ಯಾರಾಸ್ ಮಾಡ್ತಿದ್ದಾರೆ, ಕ್ಲೋಸ್ ಮಾಡಬೇಕು ಅಂತ. ಒಂದು ಕಡೆ ಜನ ಈಗ ನಾರ್ಮಲ್ ಪೊಲಿಟಿಷಿಯನ್ಸ್ ಅನ್ನೋರು ಅವರು ಪ್ರಚಾರ ಬೇರೆ ಥರ ಇರುತ್ತೆ. ನಮ್ಮಂಥವ್ರು ಅಂದರೆ ಒಂದು ಪಬ್ಲಿಕ್ ಪ್ರೊಫೈಲು, ಸೆಲೆಬ್ರಿಟೀಸ್ ಇದ್ದಂಥವ್ರನ್ನ ಜನ ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ, ಜಾಸ್ತಿ ಹೆಚ್ಚಿನ ಒಂದು ಇಂಟ್ರೆಸ್ಟಿಂದ ಕಾಯ್ತಾ ಇರ್ತಾರೆ. ಅಂಥ ಜನಕ್ಕೆ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಈಗ ನಾನೊಂದು ಕಡೆ ಇಲ್ಲ, ಎಲೆಕ್ಷನ್ ಆಫೀಸರ್ ಹೇಳಿದ್ದಾರೆ ನಾನು ಬರೋಕ್ಕಾಗಲ್ಲ ಅಂದರೆ ಜನ ಅರ್ಥ ಮಾಡ್ಕೊಳ್ಳಲ್ಲ. ಆಗ ಆ ಕ್ರೌಡ್ನ ಯಾರು ಕಂಟ್ರೋಲ್ ಮಾಡಬೇಕು? ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಅದು ಮಾಡಲ್ಲ ಅವರು ಜೀಪಲ್ಲಿ ಕೂತ್ಕೊಂಡು ಇಲ್ಲ ನೀವು ಪ್ರಚಾರ ಮಾಡೋಕ್ಕಾಗಲ್ಲ ಅಂತಾರೆ. ಅಲ್ಲಿ ನಮಗೆ ಯಾವ ಥರದ್ದು ಪ್ರೊಟೆಕ್ಷನ್ ಕೊಡಲ್ಲ. 9:30ಗೆ ಮುಗಿಸಿ ಅಂತಾರೆ. ಬಟ್ ಇನ್ನೊಂದು ಕಡೆ ನೋಡ್ತಾ ಇದ್ದರೆ ಅವ್ರು 11 o'clock 11:45ವರೆಗೂ ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಇವರೆಲ್ಲ ಅಫಿಷಿಯಲ್ಸ್ ನಿಂತ್ಕೊಂಡು ಸ್ಪೆಕ್ಟೇಟರ್ಸ್ ಥರ ನೋಡ್ತಾ ಇದ್ದಾರೆ.
ಸೊ ಖಂಡಿತ ಇದು ಇಟ್ಸ್ ಅ ವೈಲೇಷನ್ ಆ್ಯಂಡ್ ಒನ್ ಸೈಡೆಡ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಭದ್ರತೆ ಅಂತಲ್ಲ, ಅವ್ರ ಇನ್ವೆಸ್ಟಿಗೇಷನ್ ಎಂಕ್ವೈರಿ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್. ಸೊ ಹಾಗಾಗಿ ಇಂಕ್ವೈರಿಲಿ ಅದು ಏನು ಎವಿಡೆನ್ಸ್ ಅವ್ರಿಗೆ ಸಿಗುತ್ತೋ ಅದರ ಪ್ರಕಾರ ಅವರು ಸೂಕ್ತ ಕ್ರಮ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಜನರು ಇದಕ್ಕೆಲ್ಲ ಉತ್ತರ ನೀಡ್ತಾರೆ ಅಂತಲೂ ಸಹ ಹೇಳಲಾಗ್ತಿದ್ದಾರೆ. ಕ್ಯಾಮರಾಮನ್ ಮಹಂತೇಶ್ ಜೊತೆ ಪವನ್ ಕುಮಾರ್ ಪಟೇಲ್, TV9 ಬೆಂಗಳೂರು.